ನಮಸ್ತೆ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತೊಂದು ಸಣ್ಣ ಚಿಕ್ಕ ಕಥೆಯಿಂದ ಒಂದು ಒಳ್ಳೆಯ ಸಂದೇಶವಿದೆ. ಯಾರೆಲ್ಲ ಮೊದಲಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಒತ್ತಿ. ಒಬ್ಬ ಮಹಿಳೆ ಇರ್ತಾಳೆ. ಆ ಮಹಿಳೆ ಮನೆ ಮುಂದೆ 3 ಜನ ವಯಸ್ಸರು ಮುದುಕರಿರ್ತಾರೆ, ಗಡ್ಡ ಬಿಟ್ಟು. ಅವರು ಬಂದು ನಿಂತಿರ್ತಾರಂತೆ. ಇಂದ್ರನ ಆ ಮಹಿಳೆ ಬಂದಿರ್ತಾಳೆ, ಯಾರೋ ಬಂದಿದ್ದಾರೆ, ಹಸ್ದಿರಬಹುದು ಅಂದ್ಕೊಂಡು ಮನೆಯೊಳಗೆ ಬನ್ನಿ ಅಂತ ಕರಿತಾಳಂತೆ. ಆಗ ಅವರು ಹೇಳ್ತಾರೆ, ನಿಮ್ಮ ಮನೆಯೊಳಗೆ ನಿನ್ನ ಗಂಡ ಇದ್ದಾನಾ ಅಂತ ಕೇಳ್ತಾರಂತೆ. ಅವಳು ಹೇಳ್ತಾಳೆ, ಇಲ್ಲ, ಇನ್ನೂ ಬಂದಿಲ್ಲ, ಹೊರಗಡೆ ಹೋಗಿದ್ದಾರ ಅಂತ ಹೇಳ್ತಾಳಂತೆ. ಆಗ ಅವ್ರು ಅಂತಾರೆ, ನಿನ್ನ ಮನೆಯಲ್ಲಿ ನಿನ್ನ ಗಂಡ ಇದ್ದರೆ ಮಾತ್ರ ನಿನ್ನ ಮನೆಯೊಳಗೆ ನಾವು ಬರ್ತೀವಿ, ಇಲ್ಲಾಂದರೆ ನಾವು ಬರೋದಲ್ಲ ಅಂತ ಹೇಳ್ತಾರಂತೆ. ಆಗ ಅವಳು ಆಯಿತು ಅಂತ ಮನೆಗಳ ಒಳಗಡೆ ಹೋಗಿ ಆಮೇಲೆ ಗಂಡ ಬಂದ ಮೇಲೆ ನಡೆದ ವಿಷಯನೆಲ್ಲ ಹೇಳ್ತಾಳಂತೆ. ಆಗ ಗಂಡ ಅಂತಾನಂತೆ, ಈಗ ನಾನು ಬಂದಿದ್ದೀನಿ ಅಂತ ಹೇಳಿ ಅವರನ್ನು ಒಳಗೆ ಕರಿ ಅಂತ ಹೇಳ್ತಾನಂತೆ. ಆಗ ಅವಳು ಹೋಗಿ, ನೀವು ನನ್ನ ಗಂಡ ಬಂದಿದ್ದಾನೆ, ನೀವು ಮನೆಗೆ ಬನ್ನಿ ಒಳಗೆ ಊಟ ಮಾಡಿ ಹೋಗಿ ಅಂತ ಅವಳು ಕರಿತಾಳಂತೆ. ಆಗ ಅವರು ಹೇಳ್ತಾರೆ, ನಾವು 3 ಜನ ಇದ್ದೀವಿ, ಇದರಲ್ಲಿ ಒಬ್ಬ ಪ್ರೀತಿ, ಒಬ್ಬ ಸಂಪತ್ತು, ಒಬ್ಬ ಯಶಸ್ಸು ಅಂತ ಇದ್ದಿರ್ತಾರಂತೆ. ಆಗ ಇದರಲ್ಲಿ ನೀವು ಯಾರನ್ನಾದರೂ ಒಬ್ಬರನ್ನು ಮಾತ್ರ ಆಹ್ವಾನಿಸಬಹುದು, ಇದರೊಳಗೆ 3 ಜನರಲ್ಲಿ ಒಬ್ಬರು ಮಾತ್ರ ನಾವು ಒಳಗಡೆ ಬರ್ತೀವಿ ಅಂತ ಹೇಳ್ತಾರಂತೆ. ಆಗ ಸರಿ ಆಯ್ತಂದು ಹೋಗಿ ಮತ್ತೆ ಗಂಡನಿಗೆ ಹೇಳ್ತಾಳಂತೆ. ಆಗ ಯಾರನ್ನು ನಾವು ಕರಿಬೇಕು, ಪ್ರೀತಿನ ಕರೆಯೋಣ ಅಥವಾ ಸಂಪತ್ತನ್ನು ಕರೆಯೋಣ ಅಥವಾ ಯಶಸ್ಸನ್ನು ಕರೆಯೋಣ ಅಂತ ವಿಚಾರ ಮಾಡ್ತಾರಂತೆ. ಆಗ ಮನೆಯಲ್ಲಿದ್ದ ಸಸ್ಯ ಹೇಳ್ತಾರಂತೆ, ನಮ್ಮ ಮನೆಯಲ್ಲಿ ಪ್ರೀತಿನ ಕರೀರಿ, ನಾವು ಪ್ರೀತಿಯಿಂದ ಮನೆಯಲ್ಲಿ ಚೆನ್ನಾಗಿದ್ದರೆ ತಾನೇ ಎಲ್ಲ ಒಳ್ಳೆಯದು, ನಾವು ಖುಷಿಯಾಗಿರ್ತೀವಿ ಅಂತ ಹೇಳ್ತಾರಂತೆ. ಆಗ ಸರಿ, ನೀ ಹೇಳೋದು ಸರಿ ಅಂತ ಹೇಳಿ ಅವಳು ಹೋಗಿ ಇದರಲ್ಲಿ ಪ್ರೀತಿ ಅನ್ನೋರು ಯಾರಿದ್ದೀರಾ ಅವರನ್ನು ಒಳಗೆ ಬನ್ನಿ ಅಂತ ಕರಿತಾಳಂತೆ. ಆಗ ಪ್ರೀತಿ ಮುಂದ್ಗಡೆ ಹೋಗ್ತಾ ಇದ್ದಂಗೆ ಹಿಂದ್ಗಡೆ ಸಂಪತ್ತು ಮತ್ತು ಯಶಸ್ಸು ಕೂಡ ಅವನ ಹಿಂಬಾಲಿಸ್ತಾನೆ ಹೋಗ್ತಾ ಇರ್ತಾರಂತೆ. ಆಗ ಅವಳು ಕೇಳ್ತಾಳಂತೆ, ನೀವು 3 ಜನರಲ್ಲಿ ಒಬ್ಬರನ್ನು ಮಾತ್ರ ಬರ್ತೀವಿ ಅಂತ ಹೇಳಿದ್ರಿ, ಈಗ ಎಲ್ಲರೂ ಬರ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾಳಂತೆ. ಆಗ ಅವರು ಹೇಳ್ತಾರಂತೆ, ನೀವು ಪ್ರೀತಿನ ಆಹ್ವಾನಿಸಿದ್ದೀರಾ, ಪ್ರೀತಿ ಹಿಂದ್ಗಡೆನೇ ಯಶಸ್ಸು ಮತ್ತು ಸಂಪತ್ತು. ನೀವು ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ಸಂಪತ್ತು ಯಶಸ್ಸು ನಾವು ಇದ್ದೇ ಬರ್ತೀವಿ ಅಂತ ಹೇಳ್ತಾರಂತೆ. ನೀವು ಅದನ್ನು ಬಿಟ್ಟು ನೀವು ಇನ್ನೊಬ್ಬರನ್ನ ಎಲ್ಲ ಸಂಪತ್ತು ಅಥವಾ ಯಶಸ್ಸನ್ನಾದರೂ ಕರೆದಿದ್ರೆ ಇಬ್ಬರಲ್ಲಿ ಒಬ್ಬರು ಮಾತ್ರ ಅಷ್ಟೇ ಬರ್ತಿದ್ವಿ. ಆದರೆ ನೀವು ಪ್ರೀತಿನ ಕರೆದಿದ್ದೀರ ಅಂದಮೇಲೆ ನಾವು ಇಬ್ಬರು ಅವ್ರ ಜೊತೆನೇ ಇರ್ತೀವಿ ಅಂತ ಅವರು ಕೂಡ ಒಳಗೆ ಬರ್ತದೆ. ಆಗ ಅವರ ಮನೆಯಲ್ಲಿ ಪ್ರೀತಿ ಜೊತೆಗೆ ಸಂಪತ್ತು ಯಶಸ್ಸು ಕೂಡ ಅವ್ರ ಮನೆಯಲ್ಲಿ ತುಂಬಿ ತುಳುಕತ್ತಂತೆ. ಹಾಗೆ ಮನೆಯಲ್ಲಿ ಎಲ್ಲರೂ ಈ ಒಳ್ಳೆಯ ಸಣ್ಣ ಕಥೆಯಿಂದ ಎಲ್ಲರೂ ಮನೆಯಲ್ಲಿ ತುಂಬಿ ತುಳುಕಂಥ ಒಂದು ಒಳ್ಳೆಯ ಚಿಕ್ಕ ಕಥೆಯಿಂದ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ನನ್ನ ಒಂದು ಚಿಕ್ಕ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ. ಧನ್ಯವಾದಗಳು.